ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮಹಾ ತೀರ್ಪೇ ಬದಲಾಗಿಬಿಡ್ತಾ? ಕಾವೇರಿಯವರ ಆಟಕ್ಕೆ ಕೋಟೆ ಶಾಕ್ ಆಯಿತಾ? ಅಂಥ ಘಟನೆ ನಡೆಯುತ್ತಾ? ಅಂಥದ್ದೇನಾಗಿರಬಹುದು? ಯಾಕಾಯಿತು? ಏನಾಯಿತು? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್, ಲಕ್ಷ್ಮಿ ಎಲ್ಲರೂ ಕೂಡ ಕೋರ್ಟಿಗೆ ಬರ್ತಾರೆ. ಅತ್ತ ಕಡೆ ಸುಪ್ರೀತಾ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಕಾವೇರಿ ಕಡೆಯವರು. ಈ ಕಡೆ ಚಿಂಗಾರಿ ಬಿಟ್ಟ ರೌಡಿಗಳು ಸುಪ್ರೀತಾ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಕಡೆ ಅವ್ರ ತಲೆಗೆ ಹೊಡೆದು ಬಡ್ದು ಗಿರಿಜಾನ ಮತ್ತು ಮಗುನ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಕೋರ್ಟ್ ಸೆಷನ್ ಶುರುವಾಗೋಕ್ಕೂ ಮುನ್ನ ಕಾವೇರಿಯವರು ವೈಷ್ಣವ್ ಹತ್ರ ಬಂದಿದೆ. ವೈಷ್ಣವ್ ಪುಟ, ನೀನು ನನ್ನನ್ನು ನೋಡೋಕೆ ಬರಲಿಲ್ವಲ್ಲ, ನಿನ್ನ ಹೆಂಡತಿ ಮಾತನ್ನು ನಂಬ್ಕೊಂಡ್ಬಿಟ್ಯಾ? ನಿಜವಾಗ್ಲೂ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಮಗನೇ, ನನ್ನ ಮಾತನ್ನು ನಂಬು, ನಾನು ನಿಜವಾಗ್ಲೂ ಇನ್ನೋಸೆಂಟ್. ಕೋರ್ಟ್ ತೀರ್ಪು ಬರುತ್ತಲ್ವ, ನಿನಗೆ ಗೊತ್ತಾಗುತ್ತೆ ಅಂತ ತುಂಬ ಓವರ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೌದಾಮಿನಿಯವರೇ ಬಂದು ಓವರ್ ಆಯಿತು, ನಿಮ್ಮ ಆ್ಯಕ್ಟಿಂಗು ಸ್ವಲ್ಪ ಸ್ಟಾಪ್ ಮಾಡಿ, ಸೆಷನ್ ಶುರುವಾಗುತ್ತೆ ಬನ್ನಿ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಾರೆ. ನಂತರ ಈ ಕಡೆ ವೈಷ್ಣವಿ ಹೇಳೋದು ಒಂದೇ, ರಿಸಲ್ಟ್ಸ್ ಬರುತ್ತೆ, ಜಡ್ಜ್ಮೆಂಟ್ ಕೊಡ್ತಾರೆ, ಹಾಗೆಲ್ಲ ಕೂಡ ಗೊತ್ತಾಗುತ್ತೆ ಅಂತ. ನಂತರ ಸೆಷನ್ ಶುರುವಾಗಿದೆ. ಕಾವೇರಿಯವರು ಕಟ್ಟಕಟ್ಟ ಮೇಲೆ ಬಂದು ನಿಂತ್ಕೊಂಡಿದ್ದಾರೆ. ಇಲ್ಲಿ ಕಾವೇರಿ ಮತ್ತು ಕೀರ್ತಿ ಅನ್ನೋ ಒಂದು ಕೇಸ್ ಶುರುವಾಗುತ್ತೆ. ಬಟ್ ಕಾವೇರಿ ಕೀರ್ತಿ ಕೇಸ್ ಹೋಗಿ ಜಡ್ಜ್ಮೆಂಟ್ ಆಗೋದು ಕಾವೇರಿ ಮತ್ತು ಲಕ್ಷ್ಮಿ ಕೇಸ್ನ ಮೇಲೆ. ಇದು ಹೇಗೆ ಸಾಧ್ಯ ಅನ್ನೋದೇ ಒಂದು ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಬಟ್ ಅದಕ್ಕೂ ಮುನ್ನ ಈ ಕಡೆ ಕಾವೇರಿಯವರ ವಿರುದ್ಧವಾಗಿ ಸಾಕ್ಷಿ ಹೇಳಬೇಕಾಗಿರೋದು ಗಿರಿಜಾ. ಬಟ್ ಇನ್ನೂ ಕೂಡ ಗಿರಿಜಾ ಕೋರ್ಟಲ್ಲಿ ಹಾಜರಿಲ್ಲ. ಹಾಜರಿರೋಕೆ ಹೇಗೆ ಸಾಧ್ಯ? ಆಲ್ರೆಡಿ ಅವರು ಕಾವೇರಿಯ ಕಪಿಮುಷ್ಟಿಗೆ ಸಿಕ್ಕಿಬಿದ್ದಿದ್ದಾರೆ. ಬಟ್ ಇದು ಯಾವುದು ಕೂಡ ಕೋರ್ಟಲ್ಲಿರೋರಿಗೆ ಗೊತ್ತಿಲ್ಲ. ಈ ಕಡೆ ಜಡ್ಜ್ ಕೇಳಿದಾಗ ಅವ್ರು ಬರ್ತಿದ್ದಾರೆ. ತುಂಬಾ ಹೈ ವೋಲ್ಟೇಜ್ ಕೇಸ್ ಆಗಿರೋದ್ರಿಂದ ಅವ್ರನ್ನ ತುಂಬಾ ಸೂಕ್ಷ್ಮ ಪ್ರದೇಶದಲ್ಲಿ ಇಡಬೇಕಾಗಿತ್ತು. ಹಾಗಾಗಿ ಈಗ ಆನ್ ದ ವೇ ಇದ್ದಾರೆ ಅಂತ ಪಾರ್ಥಸಾರಥಿ ಹೇಳ್ತಾರೆ. ಬಟ್ ಸೌದಾಮಿನಿ ಮಾತು ಯಾವುದೇ ಕಾರಣಕ್ಕೂ ಕೋರ್ಟ್ ಕಟಕಟೆಗೆ ಬರೋದೇ ಇಲ್ಲ ಗಿರಿಜಾ ಅಂತ. ಇದನ್ನು ನೋಡಿದಂಥ ಪಾರ್ಥಸಾರಥಿಗೆ ಅನಿಸುತ್ತೆ ಇವರೇ ಏನೋ ಮಾಡಿರಬಹುದು ಅಂತ. ಕೋರ್ಟಿನಲ್ಲಿ ಈ ಒಂದು ಮಾತುಕತೆ ಬಂದಾಗ ಜಡ್ಜ್ ಎಚ್ಚರಿಸ್ತಾರೆ ಪಾರ್ಥಸಾರಥಿಯವ್ರನ್ನ, ಈ ರೀತಿ ಅಲಿಗೇಷನ್ ಮಾಡೋದು ಎಷ್ಟು ಸರಿ ಅಂತ. ಇದರ ನಡುವೆ ಇದೆಲ್ಲ ಕೂಡ ಕುಕ್ಟಪ್ ಸ್ಟೋರಿ. ಗಿರಿಜಾ ಆಗಿ ಬರ್ತಾರೆ, ಗಿರಿಜಾ ಈಗ ಬರ್ತಾರೆ, ಯಾರೂ ಕೂಡ ಬರೋದಿಲ್ಲ. ಇದು ಒಂದು ಬೇಸ್ಲೆಸ್ ಕೇಸ್ ಅಂತ ಹೇಳಿ ನೀವು ಕೋರ್ಟ್ ತೀರ್ಮಾನ ಮಾಡಬೇಕಾಗುತ್ತೆ. ಈ ಒಂದು ಕೇಸನ್ನು ಖುಲಾಸೆಗೊಳಿಸ್ಬೇಕಾಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಸೌದಾಮಿನಿ. ಬಟ್ ಅಮ್ಮ ಪುಟ ನನ್ನ ಅಂತ ಹೇಳೋ ಅಮ್ಮನ ಒಂದು ಪ್ರೀತಿಯ ಮಗ ವೈಷ್ಣವ್ ಇಷ್ಟೆಲ್ಲ ಮಾಡಿದ್ದ ವೈಷ್ಣವ್ಗೋಸ್ಕರ ಕಾವೇರಿ. ಬಟ್ ಅದೇ ವೈಷ್ಣವ್ ಇವತ್ತು ಅಮ್ಮಂಗೆ ಶಿಕ್ಷೆ ಕೊಡಿಸುವುದಕ್ಕೆ ಮುಂದಾಗ್ತಿದ್ದಾರೆ. ಲಕ್ಷ್ಮಿ, ಸುಪ್ರೀತಾ, ಕೀರ್ತಿ ಎಲ್ಲರೂ ಕೂಡ ಕಾವೇರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿರಬಹುದು. ಆದರೆ ಅಂತಿಮವಾಗಿ ಹೋರಾಡೋದು ಅಮ್ಮನ ವಿರುದ್ಧ ಸ್ವಂತ ಮಗನೇ. ಹಾಗಿದ್ರೆ ಇಲ್ಲಿ ವೈಷ್ಣವ್ ಕೋರ್ಟಿಗೆ ಬಂದದೆ ಇಡೀ ಕೋರ್ಟ್ ಸ್ತಬ್ಧವಾಗುತ್ತೆ. ಬಿಕಾಸ್ ವೈಷ್ಣವ್ ಹೇಳ್ತಕ್ಕಂಥ ಆ ಒಂದು ಮಹಾ ಸತ್ಯದ ಸ್ಫೋಟ ಹಾಗಿರುತ್ತೆ. ಈ ಕಡೆ ವೈಷ್ಣವ್ ಕೋರ್ಟ್ ಕಟೆ ಮೇಲೆ ಬಂದು, ಈ ಅಮ್ಮನೇ ನನ್ನ ಹೆಂಡತಿಗೆ ಏನೂ ಆಗದೆ ಇದ್ರು ರಿಚಿ ಸೆಂಟರ್ಗೆ ಸೇರಿಸೋದ್ರ ಮುಖಾಂತರ ಅವರನ್ನು ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೊಲ್ಲೋದಕ್ಕೆ ನೋಡಿದ್ರು, ಸುಪಾರಿ ಬಿಟ್ಟು ಗಿರೀಶ್ ಅವ್ರನ್ನ ಅಂತ ಸಾಕ್ಷಿ ನುಡಿತಿದ್ದಾರೆ. ಈ ಒಂದು ಹೇಳಿಕೆಗೆ ಸಾಕ್ಷಿ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸೌದಾಮಿನಿಯವರಂತೂ ಲಕ್ಷ್ಮಿ ವಾದ ಏನಿತ್ತೋ, ಲಕ್ಷ್ಮಿ ಹೇಳಿದ ಕಥೆಯನ್ನೇ ಅಗ್ರೆಸಿವ್ ಆಗಿ ವೈಷ್ಣವ್ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಆ ಕಡೆ ಕಾವೇರಿ ಅವ್ರಿಗಂತೂ ಭಯ ಶುರುವಾಗ್ಬಿಟ್ಟಿದೆ. ಏನಪ್ಪ ನಾನು ಹೇಳಿದ್ದನ್ನು ತದ್ರೂಪಾಗಿ ಹೇಳ್ತಿದ್ದಾನಲ್ಲ, ನಾನು ಮಾಡಿರೋ ಕರ್ಮಕಾಂಡನ ನನ್ನ ಪುಟ್ಟ ಅಂತ. ಬಟ್ ವೈಷ್ಣವ್ ಸಾಕ್ಷಿ ಇದೆ. ಗಿರೀಶ್ ಅವರೇ ಬನ್ನಿ ಅಂತಿದ್ದಾಗೆ ಗಿರೀಶ್ ಅವರು ತನ್ನ ಮಗುನ ಕರ್ಕೊಂಡು ಕೋರ್ಟ್ಗೆ ಹಾಜರಾಗ್ತಾರೆ. ಸೌದಾಮಿನಿ, ಕಾವೇರಿ ಫುಲ್ ಸ್ಟನ್ ಆಗ್ತಾರೆ. ಬಿಕಾಸ್ ಅವರು ಬಂದರೆ ಕೇಸ್ ಖಂಡಿತ ತಮ್ಮ ವಿರುದ್ಧ ಆಗುತ್ತೆ ಅಂತ ಗೊತ್ತು. ಹಾಗಾಗಿನೇ ಅವರು ನಾವು ಸೋತ್ವಿ ಅಂತ ಹೇಳಿ ಅಲ್ಲೇ ತಲೆ ತಗ್ಗಿಸ್ತಾರೆ. ಈ ಕಡೆ ಗಿರೀಶ ಕಟ್ಟೆ ಮೇಲೆ ಬಂದು ನಿಂತ್ಕೋತಾರೆ. ಈ ಕಡೆ ಕಾವೇರಿಯವರು ಮನಸ್ಸಲ್ಲೇ ಅನ್ಕೋತಿದ್ದಾರೆ, ನೀನು ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳಬೇಡ ಅಂತ. ನಂತರ ಗಿರೀಶ್ ಅವರು, ಹೌದು ನನಗೆ ಹೇಳಿದ್ದೆಲ್ಲ ನಿಜ,
ಇವರು ನನಗೆ ಸುಪಾರಿ ಕೊಟ್ಟಿದ್ರು, ನನ್ನನ್ನು ಆ ಒಂದು ಆಶ್ರಮಕ್ಕೆ ಇವರೇ ಡ್ಯುಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡಿ ಸೇರಿಸಿದ್ರು. ಮೊದಲೇ ಹೇಳಿದ್ರು ನನ್ನ ಸೊಸೆ ಬರ್ತಾಳೆ, ಅವಳನ್ನು ನೀನು ಮುಗಿಸ್ಬಿಡ್ಬೇಕು ಅಂತ. ಕೈ ತುಂಬ ದುಡ್ಡು ಕೂಡ ಕೊಟ್ಟರು. ನನ್ನ ಬಡತನದಿಂದಾಗಿ ನಾನು ದುಡ್ಡು ತೊಗೊಂಡೆ. ಹಾಗೆ ಲಕ್ಷ್ಮಿಯವ್ರು ಬಂದರು, ಶಾಕ್ ಟ್ರೀಟ್ಮೆಂಟಲ್ಲಿ ಕೊಲ್ಲಬೇಕು ಅಂತ ನೋಡಿದ್ವಿ, ಬಟ್ ಅವ್ರಿಗೆ ನಾನು ಕೈಗೆ ಸಿಕ್ಕಾಕೊಂಡೆ. ಆನಂತರ ಎಸ್ಕೇಪ್ ಆದೆ ಅಂತ ಹೇಳ್ತಾರೆ. ಬಟ್ ಇವತ್ತು ಕಾವೇರಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಗಿರೀಶ್ ಅವರು ದುಡ್ಡುಗೋಸ್ಕರ ಇದನ್ನು ಮಾಡಿದಾಳೆ ಅಂತ ಕಾವೇರಿ ಅವರು ಮಗತೊಮ್ಮೆ ಅಲ್ಲಿ ಕಟ್ಟೆ ಮೇಲೆ ನಿಂತು ವಾದ ಮಾಡ್ತಾ ಇದ್ದಾರೆ, ಕಿರ್ಚ್ಕೋತಿದ್ದಾರೆ. ಇಲ್ಲ, ನಾನು ಹೇಳ್ತಿರೋದು ನಿಜಾನೇ, ನನ್ನ ಹತ್ರ ಸಾಕ್ಷಿ ಇದೆ, ಅವ್ರು ಮಾತಾಡಿರೋ ರೆಕಾರ್ಡಿಂಗ್ಸ್ ಇದೆ ಅಂತ ರೆಕಾರ್ಡಿಂಗ್ಸ್ನ ಕೊಟ್ಟಾಗ ಪಾರ್ಥಸಾರಥಿಯವರು ಅದನ್ನು ಜಡ್ಜ್ಗೆ ಒಪ್ಪಿಸ್ತಾರೆ. ಅದರಲ್ಲಿ ಎಲ್ಲ ಕೂಡ ರೆಕಾರ್ಡ್ ಆಗಿರುತ್ತೆ. ಫೋನಲ್ಲಿ ಕಾವೇರಿ ಮಾತಾಡಿದ್ದು, ಲಕ್ಷ್ಮಿನ ಮುಗಿಸು ಕರೆಕ್ಟು ಸಮಯಕ್ಕೆ ಅಂತ ಹೇಳಿದ್ದು, ಇದನ್ನು ಎಲ್ಲವನ್ನ ಕೂಡ ಆಲಿಸಿದಂಥ ಜಡ್ಜ್ ಒಂದು ತೀರ್ಮಾನಕ್ಕೆ ಬಂದೇ ಬಿಡುತ್ತೆ. ಅರ್ಥ ಕಡೆ ಎಲ್ಲರೂ ಕೂಡ ಮನೆಯವರು ಕೂಡ ಕಾವೇರಿ ಮುಖವಾಡ ಕಳ್ಚಿ ಬಿದ್ದಿದ್ದಾಗೆ ಶಾಕ್ ಆಗ್ತಾರೆ. ಬಟ್ ಇದೆಲ್ಲವನ್ನ ಕೂಡ ಆಲಿಸಿದ ನಂತರ ಈ ಒಂದು ಕೇಸಲ್ಲಿ ಲಕ್ಷ್ಮಿಯವರ ಮೇಲೆ ಕಾವೇರಿಯವರು ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಸಾಬೀತಾಗಿದೆ. ಅದೇ ಕಾರಣಕ್ಕೆ 7 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ಕಾವೇರಿ ಕೃಷ್ಣಕಾಂತ್ ಕಶ್ಯಪ್ ಅವ್ರಿಗೆ ವಿಧಿಸಲಾಗುತ್ತೆ ಅಂತ ಹೇಳಿ ಕೋರ್ಟ್ ಜಡ್ಜ್ಮೆಂಟ್ ಪಾಸ್ ಮಾಡೇ ಬಿಡುತ್ತೆ. ಈ ಕಡೆ ಕಾವೇರಿಯವರು ಶಾಕ್ ಆಗಿದ್ದಾರೆ. ಲಕ್ಷ್ಮಿ, ಸುಪ್ರೀತಾ, ಕೀರ್ತಿ, ಕಾರುಣ್ಯವರು ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ತೀರ್ಪು ಬಂದಂತಹ ತೀರ್ಪಿನಿಂದಾಗಿ. ಬಟ್ ವೈಷ್ಣವ್ಗೆ ನಿಜವಾಗ್ಲೂ ತನ್ನ ಅಮ್ಮನಿಗೆ ಶಿಕ್ಷೆ ಕೊಡಿಸ್ದ, ಆದರೆ ತನ್ನ ಅಮ್ಮ ಇಂಥ ಒಂದು ಕರಾಳತಿಯನ್ನು ಹೊಂದಿದ್ರ ಅಂತ ಹೇಳಿ ಅವನಿಗೂ ಕೂಡ ಶಾಕ್ ಆಗಿದೆ. ಆದರೆ ಇಲ್ಲಿ ಕಾವೇರಿಯವರು ಏನು ಮಾಡಬಹುದು ಅನ್ನೋದೇ ನಿಜವಾಗ್ಲೂ ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಬಿಕಾಸ್ ಆ ಒಂದು ಮಹಾ ತೀರ್ಪನ್ನು ಒಪ್ಕೋತಾರ ಕಾವೇರಿಯವರು? ಖಂಡಿತ ಇಲ್ಲ. ನಾನು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಬಟ್ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿ ಸಾಕ್ಷಿ ಪುರಾವೆ ಇಲ್ಲ. ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಇಲ್ಲಿ ಅನ್ಯಾಯದ ಮುಂದೆ ನ್ಯಾಯ ಗೆದ್ದಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಸತ್ಯಮೇವ ಜಯತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇದೆಲ್ಲದರ ನಡುವೆ ಕಾವೇರಿ ತುಂಬ ಚೆನ್ನಾಗಿ ಮೈಂಡ್ ಗೇಮ್ ಆಡ್ತಾರೆ. ಇಲ್ಲೂ ಕೂಡ ಮೈಂಡ್ ಗೇಮ್ ಆಡ್ತಾರ, ಅಲ್ಲೇ ಕುಸ್ತು ಹೋಗ್ಬಿಡ್ತಾರ. ಮಹಾ ತೀರ್ಪೇ ಬದಲಾಗಿ ಬಿಡುತ್ತಾ? ಕೋರ್ಟಿಗಿಂದ ಜೈಲಿಗೆ ಹೋಗಬೇಕಾಗಿರೋ ಕಾವೇರಿ ಹಾಸ್ಪಿಟಲ್ ಸೇರೋ ಸಂದರ್ಭ ಬಂದುಬಿಡುತ್ತಾ? ಹಾಗಿದ್ರೆ ಕಾವೇರಿ ಹೋಗೋದು ಜೈಲ್ಗ, ಹಾಸ್ಪಿಟಲ್ಗ, ಅಲ್ಲೇ ಹೆವಿ ಡ್ರಾಮಾನೇ ತೆಗೆದುಬಿಡ್ತಾರೆ. ಕಾವೇರಿ ಕುಸ್ತು ಹೋಗೋ ಹಾಗೆ, ಎದೆ ಇಟ್ಕೊಳ್ಳೋ ಹಾಗೆ, ಎಲ್ಲರೂ ಮಾಡೋ ಆರೋಪಿಗಳು ಅಪರಾಧಿಗಳಾದಾಗ ಮಾಡ್ತಕ್ಕಂಥ ಆ ಒಂದು ಗಿಮಿಕ್ನ ಇಲ್ಲೂ ಕೂಡ ಕಾವೇರಿಯವರು ಬಳಸೋ ಚಾನ್ಸಸ್ ತುಂಬಾ ಇದೆ. ಖಂಡಿತವಾಗ್ಲೂ ಕಾವೇರಿಯವರು ಜೈಲಿಗೆ ಹೋಗ್ತಾರೆ ಅಂದರೆ ಮೈ ಗಾಡ್ ಎಕ್ಸ್ ಪ್ರಶ್ನೆ. ಹಾಗಿದ್ರೆ 7 ವರ್ಷಗಳ ಶಿಕ್ಷೆ ಆಗ್ತದೆ. ಬಟ್ ಇದರ ನಡುವೆ ಕೇಸೇ ಉಲ್ಟಾ ಹೊಡೆಯೋ ಚಾನ್ಸಸ್ ಕೂಡ ಇದೆ. ಅದು ಹೇಗೆ ಎಂತು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಕಾವೇರಿಯವರು ಜೈಲಿಗೆ ಹೋಗ್ತಾರಾ ಇಲ್ವಾ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.